ಈ ಹಠಮಾರಿಯ ಹೇಳು. ಬಹಳ ಅವಸರದಲ್ಲಿ ಹೊರಟಿಯಲ್ಲಿ ಎಲ್ಲಿಗೆ ಪಯಣ? ನನ್ನ ಅಣ್ಣನವರು ತೀರಿ ಹೋದರಂತೆ. ಅತ್ತಿಗೆಯವರನ್ನು ನೋಡಿ ವಿಷಯ ತಿಳಿದುಕೊಂಡು ಬರೋಣಂತ ಹೊರಟಿಲ್ಲ. ಅಲ್ಲಯ್ಯ, ನಿನ್ನ ಅತ್ತಿಗೆ ಎಲ್ಲಿರುವಳೆಂದು ವಿಷಯ ಹುಡುಕಿ ತಿಳ್ಕೊಳ್ತೀನಿ. ನೀನು ಇದೇ ಊರಿನ ಪಕ್ಕದ ಕಾಡಿನಲ್ಲಿ ಚಿಕ್ಕ ಬಿಡಾರ ಮಾಡಿ ಮಗುವಿನ ಜೊತೆ ಜೀವನ ಕಳೀತಿದ್ದಾಳಂತೆ. ಹೋಗಿ ಕರೆದುಕೊಂಡು ಬಂದು ನಮ್ಮ ಮನೆಯಲ್ಲಿ ಆಶ್ರಯ ನೀಡೋಣಂತ ನನ್ನ ಇಚ್ಛೆ. ಅಯ್ಯೋ ಹುಚ್ಚಪ್ಪ, ಈ ಪ್ರಪಂಚದಲ್ಲಿ ಬುದ್ಧಿ ಇಲ್ಲದವನೆಂದರೆ ನೀನೊಬ್ಬನೇ ನೋಡು. ಅಲ್ಲೋ ಪ್ರಜಾ, ನಿನ್ನ ಅಣ್ಣ ತೀರಿದ ಮಾತ್ರಕ್ಕೆ ಬೀದಿ ಪಾಲಾಗಿರುವ ನಿನ್ನ ಅತ್ತಿಗೆಯನ್ನು ಕರೆದುಕೊಂಡು ಬಂದು ಮನೆಯಲ್ಲಿ ಆಶ್ರಯ ನೀಡಿದರೆ ನಾಳೆ ಅವಳೇ ಕೋಟಿನ ಕಟ್ಟೆ ಏರಿ ತನ್ನ ಗಂಡನ ಆಸ್ತಿ ಕೊಡು ಎಂದು ಕೇಳಿದರೆ ನೀನೇನು ಮಾಡುದು? ಅದರಲ್ಲೂ ಗಂಡು ಮಗುವಿನ ತಾಯಿ ನಾಳೆ ಅವಳ ಮಗನೇ ದೊಡ್ಡವನಾಗಿ ನಮ್ಮಪ್ಪ ತಮ್ಮ ಅಜ್ಜನ ಪಾಲು ಕೊಡಿ ಎಂದು ತಿರುಗು ಮಾಡ ಹೊಡಿದರೆ ನೀನು ಮಂಗಣ್ಣನಂತೆ ಲಗ ಹೊಡಿವಂತೆ ಮಗನ. ಹೌದಲ್ಲ ಮಿತ್ರ, ಈ ಬುದ್ಧಿ ಮೊದಲೇ ನನಗೆ ಹೊಳಿಲಿಲ್ವಲ್ಲ. ನಿಂದು ಯಾವಾಗಲೂ ಎಲಿಫೆಂಟ್ ಬ್ರೇನ್, ಜ್ಞಾನ ಇದ್ದರೂ ಬುದ್ಧಿ ಇಲ್ಲ. ಯಾವಾಗಲೂ ಬ್ರೇನ್ ಶಾರ್ಪ್ ಆಗಿಟ್ಟುಕೊಳ್ಳಬೇಕು, ಅಂದರೆ ಮಾತ್ರ ಈ ಪ್ರಪಂಚದಲ್ಲಿ ಕುಹಕದಿಂದ ಬಾಳಲು ಸಾಧ್ಯ. ಆದರೆ ನನಗೆ ಏನು ಮಾಡಂತೀಯ? ನೀವೇನು ಮಾಡಬೇಕಾಗಿಲ್ಲ. 1 ಕೋಟಿ DSP ಹೊಡೆದು ಮನೆಯಲ್ಲಿ ಹೋಗಿ ಆಯಾಗಿ ನಿದ್ದೆ ಮಾಡಿ. ಮಿತ್ರ, ಮೊನ್ನೆ ಹೊಟ್ಟೆ ನೋವುಗೋಸ್ಕರ ಡಾಕ್ಟರ್ ಬಳಿ ಹೋದಾಗ ಬಹಳ ಡ್ರಿಂಕ್ ಮಾಡ್ಬೇಡಂತ ಹೇಳಿದ್ದಾರೆ. ನಿನ್ನಿಷ್ಟ, ನಿನಗೆ ನಾನು ಹೆಚ್ಚು ಒತ್ತಾಯಿಸಲಾರೆ. ನೀನು ನಿನ್ನ ಧರ್ಮ ಪತ್ನಿಯ ಜೊತೆ ಸಂತೋಷವಾಗಿ ಕಾಲ ಕಳೆದಿರುತ್ತಾರೆ. ಸರಿ ಮಿತ್ರ, ನಾನಿನ್ನ ಬರುತ್ತೇನೆ. ಅಂದ ಹಾಗೆ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬಂದು ಬಿಡು, ನಾನಿನ್ನ ಬರುತ್ತೇನೆ.